ಕೊಲೆಯಾದಂತಹ ರೇಣುಕಾ ಸ್ವಾಮಿ ಮನೆಯಲ್ಲಿ 3ನೇ ದಿನದ ಪುಣ್ಯತಿಥಿ ಕಾರ್ಯ ನಡೀತಾ ಇದೆ. ಸಮಾಧಿ ಬಳಿ ಕುಟುಂಬಸ್ಥರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಧಿ ಬಳಿ ಕಣ್ಣೀರನ್ನ ಹಾಕಿದ್ದಾರೆ ತಾಯಿ ಹಾಗೂ ಪತ್ನಿ. ರೇಣುಕಾ ಸ್ವಾಮಿಯನ್ನ ನೆನೆದು ತಾಯಿ ರತ್ನಪ್ರಭಾ ಕಣ್ಣೀರಿಟ್ಟಿದ್ದಾರೆ. ಎದ್ದೇಳೋ ಸ್ವಾಮಿ ಒಂದು ಬಾರಿ ಅಮ್ಮ ಅಂತ ಹೇಳು ಅಂತ ಹೇಳಿ ಗೋಗರೆದಿದ್ದಾರೆ ತಾಯಿ ರತ್ನಪ್ರಭಾ. ಸಮಾಧಿಗೆ ಹಾಲು ತುಪ್ಪವನ್ನ ಬಿಡೋಕೆ ಆಗಮಿಸಿದ್ದಾರೆ ಪೋಷಕರು. ನಗರದ ಜೋಗಿಮಟ್ಟಿ ರಸ್ತೆಯಲ್ಲಿರುವಂತಹ ವೀರಶೈವ ರುದ್ರಭೂಮಿಯಲ್ಲಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. 3ನೇ ದಿನದ ತಿಥಿ ಕಾರ್ಯವನ್ನ ನೆರವೇರಿಸಲಾಗ್ತಾ ಇದೆ. माप्याय स्वमेते विसदस्वमरुष्ण्यम्बाम्रे साम्बागनुमान् नमः ते क्षीराभिषेकपूजां समर्पय निदान इदे क्षीराभिषेकपूजां समर्पयामि मूलमन्त्रेण शुद्धोचनं समर्पयामि आवायामि स्थापयामि पूजयामि ते पूजितो भवः इति राजोपचारपूजां समर्पयामि इति राजोपचारपूजां समर्पयामि ॐ शान्ति स्वामी मगने ಅಳಬಾರ್ದು ಕವರ್ ಮಾಡಲ್ಲ ಹಿಡಿದು ನಗ್ಸ್ಕೊಂತಿದ್ದಾನೆ, ಪೂಜೆ ಮಾಡಿಸ್ಕೊಂತಿದ್ದಾನೆ ಅಮ್ಮ. ಬಿಡ ನನಗೆ ಕಾಳ ಸ್ವಾಮಿ ಕರುಳು ಕಿವುಚುವಂತಿದೆ. ಹೆತ್ತ ತಾಯಿಯ ಹೆತ್ತೋಡಲ ಕಣ್ಣೀರು. ರತ್ನಪ್ರಭಾ ಕಣ್ಣೀರಾಗ್ತಿದ್ದಾರೆ. 3ನೇ ದಿನದ ಹಾಲು ತುಪ್ಪ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಮಾಧಿ ಬಳಿ ಜೋಗಿಮಟ್ಟಿಯಲ್ಲಿರುವಂತಹ ಮಗ ರೇಣುಕಾ ಸ್ವಾಮಿಯ ಸಮಾಧಿ ಬಳಿ ಪೂಜೆ ಸಲ್ಲಿಸೋಕೆ ಅಂತ ಹೇಳಿ ಬಂದಂತಹ ತಾಯಿ ಗೋಳಾಡಿದ್ದಾರೆ. ಮಗನೇ ಸ್ವಾಮಿ ಒಂದು ಸಲ ಎದ್ದೇಳು ಅಂಥೇಳಿ ಗೋಳಾಡಿದ್ದಾರೆ ತಾಯಿ. ಈ ತಾಯಿಯ ಆಕ್ರಂದನ ಎಂಥವರ ಕರುಳಲ್ಲಾದರೂ ಬೆಂಕಿ ಇಟ್ಟಂಗೆ ಆಗ್ಬಿಡುತ್ತೆ. ಇದ್ದೊಬ್ಬ ಮಗನನ್ನ ಕಳ್ಕೊಂಡಿದೆ ಈ ವೃದ್ಧ ಜೀವಗಳು. ಇಡೀ ಮನೆಗೆ ಆಧಾರ ಸ್ತಂಭವಾಗ್ತಾನೆ ಈ ಸಂಜೆ ಕಾಲದಲ್ಲಿ, ಬದುಕಿನ ಸಂಜೆ ಕಾಲದಲ್ಲಿ ಅನ್ನುವಂಥ ನಿರೀಕ್ಷೆಯನ್ನ ವೃದ್ಧ ಜೀವಗಳು ಇಟ್ಕೊಂಡಿದ್ರು. ತಂದೆ ಕಾಶಿನಾಥಯ್ಯ ಹಾಗೆ ತಾಯಿ ರತ್ನಪ್ರಭಾ ಅವರು. ತಂದೆ ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ. ಮಗನಿಗೆ ಮದುವೆ ಮಾಡಿದ್ದಾರೆ. ಮಗನ ಮದುವೆಯಾಗಿ ಇನ್ನೂ 1 ತಿಂಗಳಾಗಿಲ್ಲ. 26ನೇ ತಾರೀಕು, ನಾಳಿದ್ದು 1 ವರ್ಷ ಆಗಿಲ್ಲ. 26ನೇ ತಾರೀಕಿಗೆ 1 ವರ್ಷ ಆಗ್ತಾ ಇತ್ತು. ಪತ್ನಿ 5 ತಿಂಗಳ ಗರ್ಭಿಣಿ. ಇಂತಹ ಸಂದರ್ಭದಲ್ಲಿ ಯಾವುದೋ ಮಾಡಿದ ತಪ್ಪಿಗೋ ಮಾಡದೇ ಇರುವಂತಹ ತಪ್ಪಿಗೋ ರೇಣುಕಾ ಸ್ವಾಮಿಯ ಕೊಲೆಯಾಗಿ ಹೋಗಿದೆ. ಉಗುರಲ್ಲಾಗುವಂತಹ ಕೆಲಸವನ್ನ ಕೊಡಲಿ ತಗೊಂಡು ಮಾಡಿದ್ದಕ್ಕೆ ಕೃತ್ಯವನ್ನ ಮಾಡಿದಂಥವ್ರು ಜೈಲ್ ಪಾಲಾಗಿದ್ದಾರೆ. ರೇಣುಕಾ ಸ್ವಾಮಿ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಈ ಕಡೆ ಮನೆ ಮಗನನ್ನ ಕಳ್ಕೊಂಡಂತಹ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. स्थापयामि पूजयामि ते पूजितो भवः इति राजोपचारपूजां समर्पयामि इति राजोपचारपूजां समर्पयामि ॐ शान्ति
ಎದ್ದೇಳು ಸ್ವಾಮಿ. ಎದ್ದೇಳು ಸ್ವಾಮಿ. ಎದ್ದೇಳು ಮಗನೇ ಸ್ವಾಮಿ. ಕೋರು ಸ್ವಾಮಿ ಮಗನೇ ಹೇಳು ಒಂದ್ಸಲ ಅಮ್ಮ ಅನ್ನೋ ನನ್ನನ್ನ. ಮಣ್ಣು ಹಾಕ್ಸ್ಕೊಂಡ್ರ ನನ್ನ ಮಗ ನಗ್ಸ್ಕೊಂತಿದ್ದಾನೆ, ಪೂಜೆ ಮಾಡಿಸ್ಕೊಂತಿದ್ದಾನೆ ಅಮ್ಮ. ಬಿಡ ನನಗೆ ಕಾಳ ಸ್ವಾಮಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಮಗನನ್ನ ಕಳ್ಕೊಂಡಂಥ ಈ ತಾಯಿಯ ನೋವು ನಿರಂತರ, ಆ ಕಣ್ಣೀರನ್ನ ನೋಡೋಕ್ಕಾಗ್ತಾ ಇಲ್ಲ, ಆ ತಾಯಿಯ ಆಕ್ರಂದನ ಕೇಳೋಕ್ಕಾಗ್ತಾ ಇಲ್ಲ. ಮನೆಯವರು ಏನ್ ಹೇಳ್ತಿದ್ದಾರೆ ಸದ್ಯಕ್ಕೆ ಸಂದೇಶ್? ವಿಧಿಶ್ರೀ ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಈಗ ಸದ್ಯ ಅವರ ಒಂದು 3ನೇ ದಿನದ ಕಾರ್ಯವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗ 3ನೇ ದಿನದ ಕಾರ್ಯ ಇದ್ದಿದ್ರಿಂದ ಮನೆಯಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರ ಜೋಗಿಮಟ್ಟಿಯ ಒಂದು ವೀರಶೈವ ರುದ್ರಭೂಮಿಯಲ್ಲಿ ಪೂಜೆಯನ್ನ ಮಾಡಿದ್ರು. ಸಮಾಧಿಗೆ ಹಾಲು ತುಪ್ಪವನ್ನ ಬಿಡುವಂತಹ ಕೆಲಸವನ್ನ ಪೋಷಕರು ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಮಗನನ್ನ ನೆನೆದು ಕಣ್ಣೀರಿಡುವಂತ ಒಂದು ಕಂಪ್ಲೀಟ್ ಸಿಚುವೇಶನ್ ನಿರ್ಮಾಣವಾಯಿತು. ಅಲ್ಲಿ ಅವರು ಕೂಡ ತಮ್ಮ ನೋವನ್ನ ಹೊರ ಹಾಕ್ತಾ ಇದ್ರು. ಎದ್ದೇಳೋ ಸ್ವಾಮಿ, ಒಂದು ಬಾರಿ ಆದ್ರೂ ಅಮ್ಮ ಅಂತ ಕರಿ ಅಂತ. ಅಂದ್ರೆ ಅವ್ರನ್ನ ಈ ಹಿಂದೆ ಸಾಕಷ್ಟು ಬಾರಿ ಏನು ಅವ್ರನ್ನ ಯಾವ ರೀತಿ ಕರಿತಾ ಇದ್ರು ಅದೇ ರೀತಿಯಲ್ಲಿ ನನ್ನ ಎದ್ದೇಳು ಅಂತ ಹೇಳಿ ಅವರ ಒಂದು ನೋವನ್ನ ಅಲ್ಲಿ ಆ ಒಂದು ಋತುಭೂಮಿಯಲ್ಲಿ ತೊಡ್ಕೊಳ್ತಾ ಇದ್ರು. ಒಂದ್ ಕಡೆ ಮಗನನ್ನ ಕಳೆದುಕೊಂಡಿದ್ದಾರೆ, ಮತ್ತೊಂದು ಕಡೆ ಮಗನ ಸಾವಿಗೆ ನ್ಯಾಯ ಆಗುತ್ತೋ ಇಲ್ವೋ ಅಂತನೂ ಕೂಡ ಗೊತ್ತಾಗ್ತಾ ಇಲ್ಲ. ಅಸಹಾಯಕರಾಗಿದ್ದಾರೆ. ಪ್ರಭಾವಿಗಳು ಏನ್ ಬೇಕಾದ್ರೂ ಆಗುತ್ತೆ, ನಾವೆಲ್ಲ ಒಂದು ಸಣ್ಣ ನಗರದಲ್ಲಿದ್ದೀವಿ, ನಾವೇನ್ ಮಾಡಕ್ಕಾಗುತ್ತೆ, ಈ ರೀತಿಯ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅಂದ್ರೆ ಕೆಲವೊಂದ್ ಕಡೆ ನಾವು ಮಾತಾಡ್ಬೋದು ಅಷ್ಟೇ, ಈ ನ್ಯಾಯ ಒದಗಿಸ್ಬೇಕು ಅಂದ್ರೆ ಅದನ್ನ ಸರ್ಕಾರವೇ ಮಾಡ್ಬೇಕಾಗತ್ತೆ ಅನ್ನೋ ಒಂದು ನೋವು ಕೂಡ ಈಗ ಸದ್ಯ ಪೋಷಕರಲ್ಲಿ ಇರುವಂತದ್ದು. ಈಗಷ್ಟೇ ರುದ್ರಭೂಮಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಈಗ ಮತ್ತೆ ಮನೆಗೆ ವಾಪಸ್ ಆಗಿದ್ದಾರೆ. ಮನೆಯಲ್ಲಿ ಮತ್ತೆ ವೀರಶೈವ ಸಮುದಾಯದ ವಿಧಿವಿಧಾನದಂತೆ ಪೂಜೆಗಳು ಕೂಡ ನಡೀತಾ ಇದೆ. ವಿಧಿಶ್ರೀ, ಸಂದೇಶ್, ಒಂದು ಕಡೆ ತಿಥಿ ಕಾರ್ಯ ನಡೀತಾ ಇದೆ, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ನೀವು ಹೇಳಿದ ಹಾಗೆ ಇದು ಕೊನೆಯಾಗದಂಥ ನೋವು, ಪುತ್ರ ಶೋಕ ನಿರಂತರ ಅಂತ ಹೇಳ್ತಾರೆ. ಇಷ್ಟು ವರ್ಷ ಹೊತ್ತು ಹೆತ್ತು ಕಣ್ರೆಪ್ಪೆಯಲ್ಲಿ ಸಾಕ್ಕೊಂಡು ಬಂದಂಥ ಮಗ ಯಾರದ್ದೋ ಒಂದು ಕುಕೃತ್ಯಕ್ಕೆ, ಯಾರದ್ದೋ ಒಂದು ಆಕ್ರೋಶಕ್ಕೆ ಬಲಿಯಾದ ಅಂತಂದರೆ ಆ ಹೆತ್ತೊಡಲು ಅದನ್ನು ಸಹಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮತ್ತೊಂದು ಕಡೆಗೆ ಪೊಲೀಸರು ಇವರಿಂದ, ಪೋಷಕರಿಂದ ಮಾಹಿತಿಯನ್ನು ಪಡೆಯುವಂತಹ ಕೆಲಸ ಏನಾದರೂ ಆಗ್ತಾ ಇದೆಯಾ ಅಂತೇಳಿ, ಯಾಕಂದರೆ ಬೆಂಗಳೂರಿನಲ್ಲಿ ನಾವು ತನಿಖೆಯ ಒಂದು ಭಾಗವನ್ನು ನೋಡ್ತಾ ಇದ್ದೀವಿ ಸಂದೇಶ್, ಚಿತ್ರದುರ್ಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ವಿದ್ಯಶ್ರೀ, ಚಿತ್ರದುರ್ಗದಲ್ಲಿ ಸದ್ಯ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಇಲ್ಲಿಯವರೆಗೂ ಕೂಡ ಪೋಷಕರಿಂದ ಪೊಲೀಸರು ಪಡೆದಿಲ್ಲ. ಬಿಕಾಸ್ ಈಗಾಗಲೇ ಆ ಕಂಪ್ಲೇಂಟ್ ಅನ್ನ ಅವರು ಸುಮೋಟೋ ದಾಖಲು ಮಾಡ್ಕೊಂಡಿದ್ರಿಂದ, ಅಂದ್ರೆ ಅಪರಿಚಿತ ಶವ ಪತ್ತೆ ಆಯ್ತು ಅನ್ನೋ ಕಾರಣಕ್ಕೆ ಪೊಲೀಸರೇ ಕೇಸನ್ನ ದಾಖಲು ಮಾಡ್ಕೊಂಡಿದ್ರಿಂದ ಇಲ್ಲಿವರೆಗೂ ಕೂಡ ಪೋಷಕರಿಂದ ಯಾವುದೇ ರೀತಿಯ ಮಾಹಿತಿಯನ್ನ ಸಂಗ್ರಹಿಸಿಲ್ಲ. ಜೊತೆಗೆ ಅವರ ಒಂದು ಹೇಳಿಕೆಯನ್ನು ಕೂಡ ಪಡೆದಿಲ್ಲ, ಯಾಕಂದ್ರೆ ಅದರ ಅವಶ್ಯಕತೆಯೂ ಕೂಡ ಇಲ್ಲಿ ಬರೋದಿಲ್ಲ. ಹಾಗಾಗಿ ಈಗ ಸದ್ಯ ಚಿತ್ರದುರ್ಗದಲ್ಲಿ ಅವರ ಒಂದು ಪೂಜೆಯ ವಿಧಿವಿಧಾನ ಅದೆಲ್ಲವನ್ನು ಕೂಡ ಅವರು ಮುಗಿಸ್ಕೊಳ್ತಾ ಇದ್ದಾರೆ. ಆದ್ರೆ
ಯಾವತ್ತು ಹೊರಟ ಯಾವಾಗ ಹೊರಟ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಿಸ್ಸಿಂಗ್ ಕೇಸ್ ಆದಂತ ಸಂದರ್ಭದಲ್ಲಿ, ಅಂದ್ರೆ ಇಲ್ಲಿ ಮಿಸ್ಸಿಂಗ್ ಕೇಸ್ ಅನ್ನ ಕೊಡೋಕೆ ಹೋದಾಗ್ಲೇ ಅವ್ರಿಗೆ ಆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಹಾಗಾಗಿ ಇವರು ಕಂಪ್ಲೇಂಟ್ ಅಲ್ಲ, ಅಂದ್ರೆ ದೂರುದಾರರು ಕೂಡ ಇವರು ಪೋಷಕರ ಅಲ್ಲದೆ ಇರೋದ್ರಿಂದ ಇವರ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಇಲ್ಲಿಯವರೆಗೂ ಕೂಡ ಪಡೆದಿಲ್ಲ. ಆದ್ರೆ ಸ್ಥಳ ಮಹಾಜರಿಗೆ ಬಂದಂತ ಸಂದರ್ಭದಲ್ಲಿ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸವನ್ನ ಅವರ ಪೊಲೀಸರು ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿಯವರೆಗೂ ಯಾವುದೇ ಪೊಲೀಸರಾಗಿರ್ಬೋದು ಅವರ ಫ್ಯಾಮಿಲಿಯನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಆದ್ರೆ ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಅಸಹಾಯಕರು ಪೋಷಕರಾಗಿದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಅಭಿಮಾನಿಗಳು ಮನೆ ಮುತ್ತಿಗೆ ಹಾಕ್ಬೋದು, ಈ ರೀತಿಯ ಭಯ ವಿಕ್ಟಿಮ್ಗೆ ಬಂದಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕೊಲೆ ಆಗಿರುವಂತಹ ಮೃತರ ಪೋಷಕರಿಗೆ ಬಂದಿದೆ. ಯಾಕಂದ್ರೆ ಈಗ ಸದ್ಯ ಮನೆಗೆ CCTV ಅಳವಡಿಸೋದಕ್ಕೂ ಕೂಡ ಟೆಕ್ನಿಷಿಯನ್ಸ್ ಅನ್ನ ಕರೆಸಿದ್ದಾರೆ. ಮನೆಯ ಸುತ್ತಲೂ ಕೂಡ CCTV ಅಳವಡಿಸಿ ಅಂತ. ಅಂದ್ರೆ ಎಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಈ ಒಂದು ಸೊಸೈಟಿ ಅನ್ನೋದು ಇಲ್ಲಿನ ಸಾರ್ವಜನಿಕರು ಕೂಡ ಮಾತನಾಡ್ತಾ ಇದ್ದಾರೆ. ವಿದೇಶ್ ಸಂದೇಶ್, ನೀವು ಹೇಳ್ತಾ ಇರೋದು ನಿಜಕ್ಕೂ ಶಾಕಿಂಗ್ ವಿಚಾರ. ಅಂತಹ ಪ್ರಯತ್ನಗಳೇನಾದ್ರೂ ಆಗಿದೆಯಾ ಅಲ್ಲಿ ಅಂತ ಹೇಳಿ ಕಳೆದ 2-3 ದಿನಗಳಲ್ಲಿ? ವಿದೇಶಿ ಇಲ್ಲಿಯವರೆಗೂ ಕೂಡ ಆ ರೀತಿಯ ಪ್ರಯತ್ನ ಆಗಿಲ್ಲ. ಯಾಕಂದ್ರೆ ಚಿತ್ರದುರ್ಗದ ಜನರು ಕೂಡ ರೇಣುಕಾ ಸ್ವಾಮಿ ಅವರ ಸಾವಿಗೆ ನ್ಯಾಯ ದೊರಕಬೇಕು, ಜೊತೆಗೆ ನಾವು ಇಷ್ಟು ದಿನ ಅವರ ಬೆನ್ನ ಹಿಂದೆ ನಿಲ್ತಾ ಇದ್ವಿ, ದರ್ಶನ್ ಅವರ ಬೆನ್ನ ಹಿಂದೆ. ಆದ್ರೆ ನಮ್ಮ ಜಿಲ್ಲೆಯ ನಮ್ಮ ಊರಿನ ಯುವಕನನ್ನ ಇಷ್ಟು ಕ್ರೂರವಾಗಿ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ. ಕಾನೂನನ್ನ ಕೈಗೆತ್ಕೊಂಡವರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಇಲ್ಲಿನವರು ಯಾರು ಕೂಡ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಆದ್ರೆ ಹೊರಗಿಂದ ಅವರ ಅಭಿಮಾನಿಗಳು ಬರ್ಬೋದು ಅನ್ನೋ ಕಾರಣಕ್ಕೆ, ಜೊತೆಗೆ ಮನೆಯ ಸುತ್ತಮುತ್ತಲೂ ಕೂಡ ಇದು ಮುಂಜಾಗ್ರತಾ ಕ್ರಮವಾಗಿ ಮಾಡ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ ಭಯ, ಜೊತೆಗೆ ಮಧ್ಯಮ ವರ್ಗದ ಜನರು ನಾವಿದ್ದೀವಿ, ನಾವು ಅಸಹಾಯಕರು, ನಾವು ಪ್ರಭಾವಿಗಳನ್ನ ವಿರೋಧ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನಾವ್ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ CCTVಗಳನ್ನ ಅಳವಡಿಸೋದಕ್ಕೆ ಈಗ ಟೆಕ್ನಿಷಿಯನ್ಸ್ ಗಳು ಕೂಡ ಮನೆ ಬಳಿ ಬಂದಿರುವಂತ. ಥ್ಯಾಂಕ್ ಯು ಸಂದೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.